ಹಳ್ಳಿನಲ್ಲೊಂದು ಕಾರ್ಯಕ್ರಮ, ಒಂದು ಹಳ್ಳಿನಲ್ಲಿ ಕಾರ್ಯಕ್ರಮ ಹರಿಕತೆ. ಅವರು ಸ್ವಾಮಿಯಲ್ಲಿ ಅಡುಗೆ ಅಲ್ಲಿ ಮಾಡಿಸಿದೆ, ಊಟ ಮಾಡಿ ಅಂದ್ರಲ್ಲ, ಆಯ್ತು ಅಂತ ಹೋದ್ವು. ಊಟ ಮಾಡಿ ಕೂತ್ಕೊಂಡ್ವು. ಆ ತಾಯಿ ಊಟ ಬಡಿಸ್ತಾ ಇದ್ರು. ಅವಮ್ಮನ ಮಗ ಮೊಬೈಲ್ ನೋಡ್ತಾ ಕೂತಿದ್ದ. ನಿನ್ನ ಮಗನೇನವ್ವ ಅವನು ಒಂದೇ. ಹೌದು ಸ್ವಾಮಿ. ಏನು ಓದ್ತಾವನೆ ಅಂದೆ. ಹಂಗಂತಿದಂಗೆ ಅಳಕ್ ಶುರು ಮಾಡ್ಬಿಟ್ಲ ಅಮ್ಮ. ಯಾಕವ್ವ ಕೇಳಿದ್ದೆ ಅಂತ ತಪ್ಪಾಯ್ತಾ? ನಿನ್ನ ಮಗ ಏನು ಓದ್ತಾವನೆ ಅಂತ ಕೇಳಿದೆ. ಅಯ್ಯೋ ಊಟ ಮಾಡಿ ಸ್ವಾಮಿ, ಹೇಳಿದ್ರೆ ಹೊಟ್ಟೆ ಉರಿತದೆ. ಏನಾಯ್ತು ಅಂದೆ. ನನ್ನ ಮಗ ಚೆನ್ನಾಗೇ ಓದ್ತಿದ್ದ, ನನ್ನ ವಾರಗಿತ್ತಿ ಮಾಡಿಸಿ ಪೇಲ್ ಮಾಡಿಸ್ಬಿಟ್ಟವಳೆ. ಕೂಟ್ಲ ಮಾಡಿಸಿ ಪೇಲ್ ಮಾಡಿಸ್ಬಿಟ್ಟವಳೆ ಅಂದ್ಲು. ನಾನು ಇದೆಂತ ಕೂಟ್ಲ ವಾಮಾಚಾರವಪ್ಪ, ಪರೀಕ್ಷೆಯಲ್ಲಿ ಪೇಲು ಮಾಡಿಸುವಂಗ ಮಾಡ್ತಾರ? ಅದೇಂಗ್ ಗೊತ್ತಾಯ್ತಮ್ಮ ನಿನಗೆ ಅಂದೆ. ಅವನ್ನೇ ಕೇಳಿ ಹೇಳ್ತಾನೆ. ಏನೋ ನಿನಗೆಂಗಪ್ಪ ಗೊತ್ತಾಯ್ತು ಅಂದೆ. ನಾನು ಹಗಲು ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಿದ್ದೆ ಸರ್, ಎಲ್ಲ ರೆಡಿಯಾಗಿ ಓದೆ ಸರ್, ಪರೀಕ್ಷೆ ಅಲ್ಲಲ್ಲಿ ಕೂತ್ಕೊಂಡ್ ಬರೀಮ್ಮ ಅಂತ ಹೊರಟೆ ಸರ್, ಯಾರೋ ಬಂದು ಕೈ ಹಿಡ್ಕೊಂಡಂಗ ಆಗೋಯ್ತು ಅಂದ. ನನ್ನ ಮಗ ಬೆಡ್ಶೀಟ್ ಒಳಗೆ ಮೊಬೈಲ್ ನೋಡ್ಕೊಂಡ್ ಮನಿಕಬಿಟ್ಟಾನ ರಾತ್ರಿ ಎಲ್ಲ. ಇನ್ ಪೇಲಾದೆ ಅಂದ್ರೆ ಅವ್ವ ಹೊಡಿತಾಳೆ ಅನ್ ಗೊತ್ತಲ್ಲ. ನಮ್ ಚಿಕ್ಕಮ್ಮನಿಗೂ ನಮ್ಮವನಿಗೂ ಆಗುದಿಲ್ಲ ಅನ್ ಗೊತ್ತಲ್ಲ, ಪಿಟಿಂಗ್ ಇಟ್ಬಿಟ್ಟಾನ ತೆಗೆದುಕಮ್ಮ. ಈ ಅಮ್ಮ ನಮ್ಕಂಗ್ ಕೂತವಳ್ರಿ. ನೋಡ್ರಿ, ಗ್ರಹಚಾರ ಅಂದ್ರೆ ನಾನು ಸರಿಯಾಗೇ ಇದ್ದು ನಂಗೆ ಸಮಸ್ಯೆ ಆದ್ರೆ ಗ್ರಹಚಾರ ಅನ್ಬೇಕು. ನಾನೇ ಸರಿ ಇಲ್ಲ ಅನ್ನುವಾಗ ಎಲ್ಲನೂ ಗ್ರಹಚಾರ ನುಕ್ಕಾಗ್ತದೆ ಅಂದ್ರೆ ಆಲೋಚಿಸ್ಬೇಕು, ವಿವೇಕವಂತರಾಗಬೇಕು. ನಾವು ಜೀವನದಲ್ಲಿ ಏನು ತಪ್ಪು ಮಾಡಿಲ್ಲ, ನಾವು ಸರಿಯಾಗೇ ಇದ್ದೀವಿ, ನಮ್ದೇನು ತಪ್ಪಿಲ್ಲ ಅನ್ನುವಾಗ ಸಮಸ್ಯೆ ಆದ್ರೆ ಮಾತ್ರ ಅದು ಶಾಸ್ತ್ರ, ದೇವರು ಎಲ್ಲ. ನಾನೇ ಸರಿ ಇಲ್ಲ, ಭಗವಂತ ಕೊಟ್ಟ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಭಗವಂತ ಕೊಟ್ಟ ಈ ಜೀವನ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಅದು ಯಾರ ಮೇಲೂ ಹೋಗ್ಬೇಕು ಅನ್ಸೋ ಬದುಕು ಯಾಕೆ ಬೇಕು ಅಂತ. ಅದಕ್ಕೆ ಪ್ರಜ್ಞಾವಂತರಾಗುವ, ನಮ್ಮ ತಪ್ಪುಗಳಿಗೆ ನಾವು ತಿಳುವಳಿಕೆ ತಗೊಳ್ಳೋಣ, ಸರಿ ಮಾಡ್ಕೊಳ್ಳೋಣ. ನಮ್ಮದಲ್ಲದ ಸಮಸ್ಯೆಗಳಿಗೆ ಆಮೇಲೆ ಹೋಗಿ ಭಗವಂತ ಯಾಕಪ್ಪ ಹಿಂಗಾಯ್ತು ಅಂತ ಕೇಳು. ಅದಕ್ಕೆ ಜ್ಞಾನವಂತರಾಗೋಣ. ನಾವು ಮೂಢತೆಯಲ್ಲಿ ಅನುಭವಿಸಿ ಸಾಯೋ ಬದಲೇ ಮಕ್ಕಳನ್ನೂ ಮೋಡಿಗೆ ತಳ್ಳೋ ಕೆಲಸ ಬೇಡ. ಭಗವಂತ ಪರೀಕ್ಷೆ ಅದೇ ಕಂದ, ಹೋಗು ಚೆನ್ನಾಗಿ ಓದು, ನೋಡಿ ಕೈ ಮುಕ್ಕೋ ದೇವರಿಗೆ, ತಂದೆ ತಾಯಿ ಆಶೀರ್ವಾದ ಪಡ್ಕೊ, ಮನೋಸ್ಥೈರ್ಯ ಇಟ್ಕೊ, ಹೆದರ್ಕೋಬೇಡ. ಪರೀಕ್ಷೆ ಅಂದ್ರೆ ಏನು ಯುದ್ಧ ಅಲ್ಲ, ಯುದ್ಧ ಅಲ್ಲ. ಆನಂದವಾಗಿ ಪರೀಕ್ಷೆ ಬರೆದು ಪಾಸ್ ಆಗು ಕಂದ, ಚೆನ್ನಾಗಿ ಓದು, ಹೋಗು. ಇಷ್ಟು ಧೈರ್ಯ ಕೊಟ್ರೆ ಸಾಕ್ರಿ. ಮಕ್ಕಳನ್ನ ಒತ್ತಡ ಮಾಡೋದು ಬೇಡ. ಮಾನಸಿಕ ಒತ್ತಡ ಅತ್ಯಂತ ತಪ್ಪು.